ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ, ಸುಸ್ವಾಗತ. ಗೆಳೆಯರೆ, ಈ ಬಡ್ಡಿ ಮಕ್ಕಳು ಅದೆಷ್ಟು ಅದೃಷ್ಟ ಮಾಡಿದಾರೆ ನೋಡ್ರಿ. ಯಾವಾಗ ಅವರ ಆರ್ಥಿಕತೆ ಕುಸಿತವನ್ನು ಕಾಣುತ್ತೋ, ಯಾವಾಗ ಸಾಲಗಾರರು ಕತ್ತಿನ ಮೇಲೆ ಕಾಲಿಟ್ಟು ಕಾಸು ಮಡಿಗೆ ಮಾತಾಡುವಂಥ ಒತ್ತಡ ಹೇರ್ತಾರೋ, ಆ ಸಂದರ್ಭಕ್ಕೆ ಸರಿಯಾಗಿ ಅವ್ರಿಗೆ ಯಾವುದಾದ್ರೂ ಒಂದು ಅವಕಾಶದ ಬಾಗಲ್ತೆ ಕಂಡುಬಿಡುತ್ತೆ. ಎಲ್ಲೋ ಒಂದು ಬೆಳಕು ಕಾಣಿಸ್ಕೊಳುತ್ತೆ. ನಾನು ಯಾರ ಬಗ್ಗೆ ಹೇಳ್ತಾ ಇದ್ದೀನಿ ಅನ್ನೋದು ಈಗಾಗಲೇ ನಿಮಗೆ ಗೊತ್ತಾಗಿರಬೇಕು. ಈಗ ವಿಷಯ ಏನು ಅಂದರೆ, ಚೈನಾದ ವಿದ್ಯುತ್ ಸರಬರಾಜು ಕಂಪನಿಗಳಿಗೆ ಕೊಡಬೇಕಾಗಿದ್ದ ಸುಮಾರು 170 ಬಿಲಿಯನ್ ಪಾಕಿಸ್ತಾನಿ ರೂಪಾಯಿಗಳನ್ನು ತಕ್ಷಣ ಪಾವತಿ ಮಾಡಬೇಕು ಅಂತ ಚೈನಾ ಪಾಕಿಸ್ತಾನಕ್ಕೆ ತಾಕೀತು ಮಾಡಿದೆ. ಸಾಲವನ್ನು ವಿಸ್ತರಿಸೋದಕ್ಕೆ ಅವರು ನಿರಾಕರಿಸಿದ್ದಾರೆ. ಹೀಗಾಗಿ ಈ ವರ್ಷಾಂತ್ಯಕ್ಕೆ ಪಾಕಿಸ್ತಾನ 423 ಬಿಲಿಯನ್ ಪಾಕಿಸ್ತಾನಿ ರೂಪಾಯಿಗಳನ್ನು ಚೈನಾದ ಕಂಪನಿಗಳಿಗೆ ಕೊಡಬೇಕಾಗಿ ಬರುತ್ತೆ. ಇದಕ್ಕೇನು ಮಾಡಬೇಕು ಅಂತ ಯೋಚಿಸ್ತಾ ಇರೋ ಹೊತ್ತಲ್ಲಿ ಸೌದಿ ಅರೇಬಿಯಾದ ಮೇಲೆ ಹೌತಿಗಳು ದಾಳಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಸೌದಿ ತನ್ನ ಬಹುತೇಕ ಪ್ರಮುಖ ನಗರಗಳಲ್ಲಿನ ವಾಯುಯಾನ ಸೇವೆಯನ್ನು ಸ್ಥಗಿತಗೊಳಿಸಿದೆ. ನಿಮಗೆ ಗೊತ್ತಿರೋ ಹಾಗೆ ಸೌದಿ ಅರೇಬಿಯಾ ಹಾಗೂ ಪಾಕಿಸ್ತಾನದ ನಡುವೆ ಒಂದು ರಕ್ಷಣಾ ಒಪ್ಪಂದ ಬೇರೆ ಇದೆ, ಅದೇ ಇಸ್ಲಾಮಿಕ್ ನ್ಯಾಟೋ ಥರದ ಒಪ್ಪಂದ. ಹಾಗಾದರೆ ಸೌದಿಯನ್ನ ಇರಾನ್ ಬೆಂಬಲಿತ ಹೌತಿಗಳ ದಾಳಿಯಿಂದ ಪಾಕಿಸ್ತಾನ ಕಾಪಾಡುತ್ತಾ? ಸೌದಿ ಅರೇಬಿಯಾ ಪಾಕಿಸ್ತಾನದ ಆರ್ಥಿಕ ಸಂಕಷ್ಟದಿಂದ ಅವರನ್ನು ಹೊರಗೆ ತರುತ್ತಾ? ಇಸ್ಲಾಮಿಕ್ ಬ್ರದರ್ಹುಡ್ ಇಲ್ಲಿ ಏನು ಮಾಡಬಹುದು? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಏನಾಯಿತು ಅಂದರೆ, ಯಮನ್ನ ಹೌತಿಗಳ ನಿಯೋಗವೊಂದು ಇರಾನ್ನಲ್ಲಿ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಮೇನಿಯ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸೋದಕ್ಕೆ ತೆಹರಾನ್ಗೆ ಹೋಗಿತ್ತು. ಅಂತ್ಯಕ್ರಿಯೆಗಳು ಮುಗಿದವು. ಆ ತಂಡ ಅಲ್ಲಿಂದ ಯಮನ್ನ ರಾಜಧಾನಿ ಸನಾ ನಗರಕ್ಕೆ ವಾಪಸ್ಸು ಬರ್ತಾ ಇತ್ತು. ಅವರ ವಿಮಾನ ಅಲ್ಲಿ ಲ್ಯಾಂಡ್ ಆಗುತ್ತೆ ಅನ್ನೋ ಸಮಯಕ್ಕೆ ಸರಿಯಾಗಿ ಸೌದಿ ಅರೇಬಿಯಾ ಯಮನ್ನ ವಿಮಾನ ನಿಲ್ದಾಣದ ಮೇಲೆ ಮಿಸೈಲ್ ಹಾಗೂ ಡ್ರೋನ್ಗಳ ಮೂಲಕ ದಾಳಿಯನ್ನು ಮಾಡಿಸ್ತು. ಏರ್ ಸ್ಟ್ರಿಪ್ ಅನ್ನು ನಾಶ ಮಾಡಿ ಇರಾನ್ನ ವಿಮಾನ ಅಲ್ಲಿ ಇಳಿಯದ ಹಾಗೆ ನೋಡ್ಕೊಳ್ತು. ಸರಿ, ಅವ್ರ ವಿಮಾನನ ಬೇರೆ ಏರ್ಪೋರ್ಟ್ಗೆ ತಗೊಂಡು ಹೋದ್ರು, ಅಲ್ಲಿ ಲ್ಯಾಂಡ್ ಮಾಡಿದ್ರು. ಆದರೆ ಈ ಘಟನೆ ಹೌತಿಗಳ ಕೆರಳೋ ಹಾಗೆ ಮಾಡ್ತು. ಇದಕ್ಕೆ ನಾವು ಪ್ರತೀಕಾರ ಹೇಳ್ತೀವಿ ಅಂತ ಅವರು ಅಬ್ಬರಿಸಿದ್ರು. ಕೆಲವೇ ವರ್ಷಗಳ ಹಿಂದೆ ಹೌತಿ ಹಾಗೂ ಸೌದಿ ನಡುವೆ ಒಂದು ಕದನ ವಿರಾಮ ಏರ್ಪಟ್ಟಿತ್ತು. ಅದನ್ನ ಇನ್ನು ಮುಂದೆ ನಾವು ರದ್ದು ಮಾಡ್ತೀವಿ ಅಂತ ಹೇಳಿದ ಹೌತಿಗಳು ಸೌದಿಯ ಏರ್ಪೋರ್ಟ್ಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾತಾಡಿದ ಕೂಡಲೇ ಸೌದಿ ಅರೇಬಿಯಾ ಜೆದ್ದಾ, ಆಭಾ ಸೇರಿದಂತೆ ನಾನಾ ನಗರಗಳಲ್ಲಿನ ವಿಮಾನ ಸಂಚಾರವನ್ನು ರದ್ದು ಮಾಡಿ ವಿಮಾನ ನಿಲ್ದಾಣಗಳನ್ನು ಮುಚ್ಚಿ ಕೂತ್ಕೊಳ್ತು. ಸುಮಾರು 140ಕ್ಕೂ ಹೆಚ್ಚು ವಿಮಾನಗಳು ಸಂಚಾರವನ್ನು ನಿಲ್ಲಿಸಿದ್ವು. ಇದರ ಬೆನ್ನಲ್ಲೇ ಹೌತಿಗಳು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಸೌದಿ ಕಡೆ ಹಾರಿಸಿದ್ರು. ಅವುಗಳನ್ನು ನಾವು ನ್ಯೂಟ್ರಲೈಸ್ ಮಾಡಿದ್ವಿ ಅಂತ ಸೌದಿ ಅರೇಬಿಯಾ ಹೇಳ್ಕೊಳ್ತು. ಆದರೂ ಒಂದಷ್ಟು ಟಾರ್ಗೆಟ್ಗಳನ್ನು ಹಿಟ್ ಮಾಡಿರೋದಾಗಿ ಹೌತಿಗಳು ಹೇಳ್ಕೊಳ್ತಾ ಇದ್ದಾರೆ. ಇನ್ನು ಮುಂದೆ ಹೌತಿ ಪಡೆಗಳು ಸೌದಿಯ ವಿಮಾನ ನಿಲ್ದಾಣಗಳು, ತೈಲ ಸಂಸ್ಕರಣಾ ಘಟಕಗಳು, ತೈಲ ಬಾವಿಗಳನ್ನು ಗುರಿಯಾಗಿಸ್ಕೊಂಡು ದಾಳಿ ಮಾಡೋ ಸಾಧ್ಯತೆ ಇರುತ್ತೆ. ಸೌದಿ ಆತಂಕಕ್ಕೆ ಒಳಗಾಗಿದೆ. ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಕೂಡ ಈ ಬಗ್ಗೆ ಆತಂಕವನ್ನು ವ್ಯಕ್ತಪಡಿಸಿದೆ. ಅರಬ್ ನೆಲದ ಮತ್ತೊಂದು ಬದಿಯಲ್ಲಿ ಮತ್ತೊಂದು ಸುತ್ತಿನ ಸಂಘರ್ಷ ಶುರುವಾದರೆ ಜಗತ್ತು ಮತ್ತೆ ತೈಲ ಅಭಾವಕ್ಕೆ, ನ್ಯಾಚುರಲ್ ಗ್ಯಾಸ್ನ ಅಭಾವಕ್ಕೆ ತುತ್ತಾಗುತ್ತೆ. ಅದನ್ನ ಸಹಿಸಿಕೊಳ್ಳುವ ಶಕ್ತಿ ಜಗತ್ತಿಗಿಲ್ಲ ಅಂತೆಲ್ಲ ವಿಶ್ವಸಂಸ್ಥೆ ಭದ್ರತಾ ಮಂಡಳಿಗಳು ಮಾತಾಡ್ತಾ ಇವೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ, ಜಗತ್ತಲ್ಲಿ ಇವತ್ತಿಗೂ ಕೂಡ ಅತಿ ಹೆಚ್ಚು ಆಯುಧಗಳನ್ನು ಆಮದು ಮಾಡಿಕೊಳ್ಳೋ ದೇಶಗಳ ಪಟ್ಟಿಯಲ್ಲಿ ಸೌದಿ ಅರೇಬಿಯಾ ಯಾವಾಗಲೂ 1 ಅಥವಾ 2ನೇ ಸ್ಥಾನದಲ್ಲಿರುತ್ತೆ. ಅಮೆರಿಕಾದ ಯುದ್ಧ ವಿಮಾನಗಳು, ಅಮೆರಿಕಾದ ಪೇಟ್ರಿಯಾಟ್ ಮಿಸೈಲುಗಳು, ಅಮೆರಿಕಾದ ಥಾಡುಗಳು, ಅಮೆರಿಕಾದ ಏರ್ ಡಿಫೆನ್ಸು, ಹೀಗೆ ಸೌದಿಯ ಹತ್ರ ಆಯುಧಗಳ ಕೊರತೆ ಏನಿಲ್ಲ. ಆದರೂ ಅವರು ಪಕ್ಕದಲ್ಲಿನ ಯಮನ್ನ ಹೌತಿ ಬಂಡುಕೋರರ ದಾಳಿಗಳನ್ನು ಸಮರ್ಥವಾಗಿ ಎದುರಿಸೋದ್ರಲ್ಲಿ ವಿಫಲ ಆಗ್ತಾ ಇದ್ದಾರೆ. ಅಮೆರಿಕಾದ ಆಯುಧಗಳಿದ್ದೂ ಕೂಡ ಹೌತಿ ಪಡೆಗಳನ್ನು ನಿಯಂತ್ರಿಸೋದಕ್ಕೆ ಸೌದಿಗೆ ಸಾಧ್ಯ ಆಗ್ತಾ ಇಲ್ಲ. ಯಾಕೆ ಹೀಗೆ ಅಂದ್ರೆ, ಸೌದಿ ಅರೇಬಿಯಾದಲ್ಲಿ ಬಲಿಷ್ಠ ಸೇನಾಪಡೆ ಇಲ್ಲ. ಶ್ರೀಮಂತಿಕೆಗೆ ಅಭ್ಯಾಸ ಆಗಿರೋ ಅಲ್ಲಿನ ಜನ ಯುದ್ಧ ಗಿದ್ಧ ಇವಕ್ಕೆಲ್ಲ ಹೋಗೋದಿಲ್ಲ. ಸಾವಿಗವರು ಸಿದ್ಧನೂ ಇಲ್ಲ. ಆಯುಧಗಳು ಎಷ್ಟು ಆಧುನಿಕ ಆಗಿದ್ರೂ ಕೂಡ ಅದನ್ನು ಬಳಸೋದಕ್ಕೆ ಜನಾನೇ ಬೇಕಲ್ಲ. ಸೌದಿ ತಮ್ಮ ಪರ ಹೋರಾಟ ಮಾಡೋದಕ್ಕೆ ಕೂಡ ಬಾಡಿಗೆ ಸೈನಿಕರನ್ನು ಬಯಸುತ್ತೆ. ಅದಕ್ಕಾಗಿ ಅವರು ಪಾಕಿಸ್ತಾನದ ಮೇಲೆ ಡಿಪೆಂಡ್ ಆಗಿದ್ದಾರೆ. ಸಹಜನೇ ನೋಡಿ, ಬೇಕು ಅಂದಾಗಲೆಲ್ಲ ಹಣ ಕೊಟ್ಟ ಮೇಲೆ ಅದರ ಋಣ ತೀರಿಸೋದಕ್ಕೆ ಏನಾದರೂ ಒಂದು ಅವಕಾಶ ಬೇಕಲ್ಲ. ಸೊ ಪಾಕಿಸ್ತಾನ ಅನ್ನೋ ರೋಗ್ ಕಂಟ್ರಿಯ ಸೈನಿಕರನ್ನು ಸೌದಿ ಅರೇಬಿಯಾ ಬಾಡಿಗೆಗೆ ತಗೊಳ್ಳುತ್ತೆ. ಪಾಕಿಸ್ತಾನ ಸಾಕಷ್ಟು ವರ್ಷಗಳಿಂದಲೂ ಸೌದಿಗೆ ಸೇನಾ ಸಹಾಯ ಮಾಡ್ತಾ ಇದೆ. ಮೊನ್ನೆ 2 ದೇಶಗಳು ಒಂದು ರಕ್ಷಣಾ ಒಪ್ಪಂದಕ್ಕೆ ಸಹಿಯನ್ನೂ ಹಾಕಿದ್ವು. ಪಾಕಿಸ್ತಾನ ಅದಕ್ಕಾಗಿ ಸೌದಿ ಅರೇಬಿಯಾದಿಂದ $5 ಬಿಲಿಯನ್ ಹಣವನ್ನು ಪಡ್ಕೊಂಡಿದೆ. ಅದರಲ್ಲಿ $3 ಬಿಲಿಯನ್ ಹಣವನ್ನು ಪಾಕಿಸ್ತಾನ UAEಗೆ ಕೊಡಬೇಕಿದ್ದ ಸಾಲ ಇತ್ತಲ್ಲ, ಅದನ್ನು ತೀರಿಸೋದಕ್ಕಾಗಿ ಬಳಕೆ ಮಾಡಲಾಗಿದೆ. ಇನ್ನುಳಿದ ಹಣವನ್ನು ಸೌದಿ ಅರೇಬಿಯಾ ಪಾಕಿಸ್ತಾನದ ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ಆ ಹಣ ಕೂಡ ಪಾಕಿಸ್ತಾನಕ್ಕೀಗ ಸಾಕಾಗೋದಿಲ್ಲ. ಅವರಿಗೆ ಎಷ್ಟು
ಎಷ್ಟು ಹಣ ಇದ್ರೂ ಸಾಕಾಗೋದೇ ಇಲ್ಲ. ಇಲ್ಲಿ ಪಾಕಿಗಳ ಹಣೆ ಬರಹ ಹೇಗಿದೆ ಅಂದ್ರೆ, ಅವರಿಗೆ ಅಮೆರಿಕ, ಚೈನಾ, ಅರಬ್ ದೇಶಗಳು ಇವೆಲ್ಲ ಬೇಕಾದಾಗ ಸಾಲ ಕೊಟ್ಟು ಕಲಿಸಿವೆ. ಹೀಗಾಗಿ ಅವರಿಗೆ ಸ್ವಂತ ಆರ್ಥಿಕತೆ ಅನ್ನೋದಿಲ್ಲ, ಸಾಲದ ಮೇಲೆ ಎಲ್ಲ ಡಿಪೆಂಡ್ ಆಗಿದೆ. ಸೊ ಎಷ್ಟೇ ಹಣ ಇದ್ರೂ ಪಾಕಿಗಳಿಗೆ ಅದು ಸಾಕಾಗೋದಿಲ್ಲ. ಸ್ನೇಹಿತರೆ, ನೀವು ಕೂಡ ಯೂಟ್ಯೂಬರ್ ಆಗಬೇಕಾ? ನೀವೀಗಾಗಲೇ ಯೂಟ್ಯೂಬ್ ಚಾನಲ್ ಮಾಡಿದಿರಿ, ಆದರೆ ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ವಾ? ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ಅದನ್ನು ಜನಕ್ಕೆ ತಲುಪಿಸಬೇಕು, ಅದಕ್ಕೊಂದು ದಾರಿ ಬೇಕಾ? ನೀವು ಮಾಡ್ತಾ ಇರೋ ವ್ಯಾಪಾರಕ್ಕೆ ನೀವೇ ಪಬ್ಲಿಸಿಟಿ ತಗೋಬೇಕಾ? ಈ ಥರದ್ದು ಏನೇ ಐಡಿಯಾ ನಿಮಗಿದ್ರು ನಿಮ್ಮಂಥವರಿಗಾಗಿನೇ ಒಂದು ಯೂಟ್ಯೂಬ್ ತರಬೇತಿ ಕಾರ್ಯಾಗಾರವನ್ನ ಇದೇ ಜುಲೈ 17, 18 ಮತ್ತು 19ನೇ ತಾರೀಕು ನಾವು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ಎಡಿಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಕ್ಯಾಮರಾ, ಯೂಟ್ಯೂಬ್ ಮತ್ತು ಇನ್ನಿತರ ಸೋಷಿಯಲ್ ಮೀಡಿಯಾ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿ ನೀವು ಹೆಚ್ಚು ಜನರನ್ನ ತಲುಪೋದು ಹೇಗೆ ಅನ್ನೋ ಬಗ್ಗೆ ತರಬೇತಿ ಕೊಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972379459 9972379459 ನಂಬರ್ಗೆ ಕರೆ ಮಾಡಿ. ಇನ್ನು ಈಗ ಪಾಕಿಸ್ತಾನಕ್ಕೆ ಚೈನಾ ತನ್ನ ನಿಜ ರೂಪವನ್ನು ತೋರಿಸೋದಕ್ಕೆ ಶುರು ಮಾಡಿದೆ. ಚೈನಾದ ಸಾಲಗಳು ಅಂದ್ರೆ ಒಂಥರ ಮೀಟರ್ ಬಡ್ಡಿ ಸಾಲ ಇದ್ದಂಗೆ, ಎಷ್ಟೇ ಕೊಟ್ಟರು ಸಾಲ ಇರಲಿ ಬಡ್ಡಿ ಕೂಡ ತೀರೋದಿಲ್ಲ. ಇನ್ನು ಚೈನಾ ಕೂಡ ತಾನು ಕೊಟ್ಟ ಸಾಲವನ್ನ ದೇಶಗಳು ಹಿಂತಿರುಗಿಸ್ಲಿ ಅಂತ ಬಯಸೋದೂ ಇಲ್ಲ. ಅವರಿಗೆ ಸಾಲ, ಅದರ ಬಡ್ಡಿ ಹೆಚ್ಚಾಗ್ತಾ ಹೋಗ್ತಾ ಇರಬೇಕು. ಎಷ್ಟು ಹೆಚ್ಚಾಗಬೇಕು ಅಂದ್ರೆ ಅದನ್ನ ವಾಪಸ್ಸು ಕೊಡೋದಕ್ಕೆ ಆ ದೇಶಕ್ಕೆ ಸಾಧ್ಯವೇ ಆಗದಷ್ಟು ಹೆಚ್ಚಾಗಬೇಕು. ಅಷ್ಟಾದ ಕೂಡಲೇ ಒಮ್ಮಿಂದೊಮ್ಮೆ ಚೈನಾ ನಮ್ಮ ಸಾಲನ ಹಿಂತಿರುಗಿಸಿ ಕೊಡಿ ಅಂತ ಕೇಳೋದಕ್ಕೆ ಶುರು ಮಾಡುತ್ತೆ. ಅದು ಸಾಧ್ಯ ಇಲ್ಲ ಅಂದಾಗ, ಆಯ್ತು ನಿಮ್ಗೆ ಯಾವುದಾದ್ರೂ ಆಯಕಟ್ಟಿನ ಆಸ್ತಿನ ನಮಗೆ 99 ವರ್ಷ ಲೀಸಿಗೆ ಕೊಟ್ಟು ಬಿಡಿ ಅಂತ ಕೂತ್ಕೊಳ್ಳುತ್ತೆ. ಶ್ರೀಲಂಕಾದಲ್ಲಿ ಅವರು ಹಂಬಂತೋಟ ಬಂದರನ್ನ ನುಂಗಿದ್ದು ಹೀಗೇನೆ. ಇನ್ನು ತಜಿಕಿಸ್ತಾನ ಕೂಡ ಚೈನಾದ ಸಾಲದ ಸುಳಿಗೆ ಸಿಲುಕಿ ಅವರ ಸಾಕಷ್ಟು ಗಣಿಗಳನ್ನ ಚೈನಾಗೆ ಬಿಟ್ಟು ಕೊಡಬೇಕಾಗಿ ಬಂತು. ಅಲ್ಲಿ ಚೈನಾದ ರಹಸ್ಯ ಸೇನಾ ನೆಲೆ ಮಾಡಿಕೊಳ್ಳೋದಕ್ಕೆ ಕೂಡ ತಜಿಕಿಸ್ತಾನ ಅವಕಾಶವನ್ನು ಕೊಟ್ಟಿದೆ. ಆಫ್ರಿಕಾದ ಸಾಕಷ್ಟು ದೇಶಗಳ ಪರಿಸ್ಥಿತಿ ಕೂಡ ಹಾಗೇ ಇದೆ. ಈಗ ಪಾಕಿಸ್ತಾನದಲ್ಲಿ ಸಿಪೆಕ್ ಹೆಸರಲ್ಲಿ ಸುಮಾರು $60-70 ಬಿಲಿಯನ್ ಹೂಡಿಕೆ ಮಾಡಿರೋ ಚೈನಾ ತಾನು ಕೊಟ್ಟ ಸಾಲವನ್ನ ವಾಪಸ್ಸು ಕೊಡೋದಕ್ಕೆ ಪಾಕಿಸ್ತಾನದ ಮೇಲೆ ಒತ್ತಡವನ್ನು ಕೂಡ ಶುರು ಮಾಡ್ತಾ ಇದೆ. ಅಲ್ಲಿ ಸಿಪೆಕ್ ಯೋಜನೆ ಇದೆ ನೋಡಿ, ಅದರ ಅಂಗವಾಗಿ ಚೈನಾದ ವಿದ್ಯುತ್ ಉತ್ಪಾದನಾ ಸಂಸ್ಥೆಗಳು ಸಾಕಷ್ಟು ಹಣವನ್ನು ಹೂಡಿಕೆ ಮಾಡಿವೆ. ಅವರು ತಯಾರು ಮಾಡೋ ವಿದ್ಯುತ್ತನ್ನು ಪಾಕಿಸ್ತಾನ ಖರೀದಿ ಮಾಡುತ್ತೆ. ಮಜಾ ಅಂದರೆ ಚೈನಾದ ಕಂಪನಿಗಳು ಪಾಕಿಸ್ತಾನದ ರಿಸೋರ್ಸಸ್ ಅನ್ನು ಬಳಸ್ಕೊಂಡು ಪಾಕಿಸ್ತಾನದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡಿ ಅದನ್ನು ಪಾಕಿಸ್ತಾನಕ್ಕೆ ಮಾರಾಟ ಮಾಡುತ್ತವೆ. ಅದಕ್ಕೆ ಸಂಬಂಧಿಸಿದ ಹಣವನ್ನು ಪಾಕಿಸ್ತಾನ ಸಾಕಷ್ಟು ವರ್ಷಗಳಿಂದ ಬಾಕಿ ಉಳಿಸ್ಕೊಂಡು ಬಂದಿದೆ. ಅದಕ್ಕೆ ಅವರು ಬಡ್ಡಿ ಕೂಡ ಕಟ್ತಾ ಇದ್ದಾರೆ. ಈಗ ಆ ಪೈಕಿ 170 ಬಿಲಿಯನ್ ಪಾಕಿಸ್ತಾನಿ ರೂಪಾಯಿಗಳಷ್ಟು ಹಣವನ್ನ ಸದ್ಯಕ್ಕೆ ಕೊಡೋದಿಕ್ಕಾಗೋದಿಲ್ಲ. ಸೊ ಅದಕ್ಕೆ ಕಾಲಾವಕಾಶ ಕೊಡಿ, ಅದನ್ನು ಮುಂದಿನ ಬಾಕಿಗೆ ಸೇರಿಸ್ಕೊಂಡು ಬಿಡಿ ಅಂತ ಪಾಕಿಸ್ತಾನ ಕೇಳ್ತು. ಅದನ್ನು ಚೈನಾದ ಕಂಪನಿಗಳು ತಿರಸ್ಕರಿಸಿವೆ. ನಾವು ನಮ್ಮ ಕಂಪನಿಯ ಹೂಡಿಕೆದಾರರ ಜೊತೆ ಲಾಭ ಗೀಭ ಹಂಚ್ಕೋಬೇಕಾ ಬಾಡ್ವಾ? ಅದಕ್ಕಾಗಿ ಬರಬೇಕಾದ ಬಾಕಿ ಹಣವನ್ನು ನೀವು ಈಗಲೇ ಪಾವತಿ ಮಾಡ್ತಾ ಹೋಗಬೇಕಾಗತ್ತೆ. ನೀವು ಕೇಳ್ದಂಗೆ ಸಾಲನ ರೀಸ್ಟ್ರಕ್ಚರ್ ಮಾಡ್ತಾ ಹೋಗ್ತಾ ಇದ್ರೆ ಬೇರೆ ಬೇರೆ ದೇಶಗಳಲ್ಲಿ ಕೂಡ ಇದನ್ನೇ ನಾವು ಮಾಡಬೇಕಾಗಿ ಬರುತ್ತೆ. ಪಾಕಿಸ್ತಾನಕ್ಕೆ ಕೊಟ್ಟಿದ್ದೀರಲ್ಲ, ಹಾಗೆ ನಮಗೂ ಕೊಡಿ ಅಂತ ಬೇರೆಯವರು ಕೇಳ್ತಾ ಹೋಗ್ತಾರೆ. ಸೊ ಹಣ ಪಾವತಿ ಮಾಡಿಬಿಡಿ, ಸಾಲ ಗೀಲ ಉಳಿಸ್ಕೊಂಡು ಸ್ನೇಹ ಕಳ್ಕೋಬೇಡಿ ಅಂತ ಚೈನಾ ನಿರ್ದಾಕ್ಷಿಣ್ಯವಾಗಿ ಹೇಳಿದೆ. ಹೀಗಾಗಿ ಪಾಕಿಸ್ತಾನ ಈಗ ಆ 170 ಬಿಲಿಯನ್ ಪಾಕಿಸ್ತಾನಿ ರೂಪಾಯಿ ಸೇರಿದಂತೆ ವರ್ಷಾಂತ್ಯಕ್ಕೆ ಸುಮಾರು 423 ಬಿಲಿಯನ್ ರೂಪಾಯಿಗಳಷ್ಟು ಹಣವನ್ನ ಚೈನಾಗೆ ಪಾವತಿ ಮಾಡಬೇಕಾಗಿ ಬರುತ್ತೆ. ಆದರೆ ಅದನ್ನು ಎಲ್ಲಿಂದ ತರೋದು? ಗೆಳೆಯರಲ್ಲಿ 423 ಬಿಲಿಯನ್ ಪಾಕಿಸ್ತಾನಿ ರೂಪಾಯಿ ಅಂದ್ರೆ ಅಮೆರಿಕಾದ ಡಾಲರ್ ಲೆಕ್ಕದಲ್ಲಿ ಅದು 1.5 ಬಿಲಿಯನ್ ಡಾಲರ್ನಷ್ಟಾಗತ್ತೆ. ಅಂದರೆ 1.5 ಶತಕೋಟಿ ಡಾಲರ್ನಷ್ಟು ಹಣವನ್ನ ಪಾಕಿಸ್ತಾನ ಈಗ ಚೈನಾಗೆ ತಕ್ಷಣಕ್ಕೆ ಕೊಡಬೇಕು. ಇನ್ನು UAEಗೆ ಕೊಡಬೇಕಾದ ಸಾಲದ ಹಣಕ್ಕಾಗಿ ಪಾಕಿಸ್ತಾನ ಸೌದಿ ಅರೇಬಿಯಾ ಜೊತೆ ರಕ್ಷಣಾ ಒಪ್ಪಂದಕ್ಕೆ ಸಹಿ ಹಾಕಿ ಅವರಿಗೆ ತನ್ನ ಸೈನಿಕರನ್ನ ಮಾರಾಟ ಮಾಡಬೇಕಾಗಿ ಬಂತು. ಈಗ ಪಾಕಿಸ್ತಾನದ ಸುಮಾರು 8ರಿಂದ 13 ಸಾವಿರದಷ್ಟು ಸೈನಿಕರು ಸೌದಿ ಅರೇಬಿಯಾದಲ್ಲಿದ್ದಾರೆ. ಜೊತೆಗೆ ಒಂದು 16-18 JF-17 ಥಂಡರ್ ಯುದ್ಧ ವಿಮಾನಗಳನ್ನು ಕೂಡ ಪಾಕಿಸ್ತಾನ ಕಿಂಗ್ ಅಬ್ದುಲ್ ಅಜೀಜ್ ವಾಯುನೆಲೆಯಲ್ಲಿ ನಿಯೋಜನೆ ಮಾಡಿದೆ. ಹಾಗೆ ಚೈನಾ ನಿರ್ಮಿತ HQ-9 ವಾಯು ರಕ್ಷಣಾ ವ್ಯವಸ್ಥೆಯನ್ನು ಕೂಡ ಕಳುಹಿಸಿಕೊಟ್ಟಿದೆ. ಮರುಭೂಮಿ ಯುದ್ಧದಲ್ಲಿ ಪರಿಣತಿಯನ್ನು ಹೊಂದಿರುವ 25ನೇ ಮೆಕಾನೈಸ್ಡ್ ಡಿವಿಷನ್ ಸೇನೆಯನ್ನ ಕೂಡ ಯಮನ್ ಸೌದಿ ಗಡಿ ಪ್ರದೇಶದಲ್ಲಿ ಪಾಕಿಸ್ತಾನ ನಿಯೋಜನೆ ಮಾಡಿದೆ. ಅಗತ್ಯ ಬಿದ್ರೆ ಸೌದಿ ಅರೇಬಿಯಾಗೆ ಅಣ್ವಸ್ತ್ರಗಳನ್ನು ಬೇಕಾದರೂ ಕೊಡ್ತೀವಿ ಅಂತ ಪಾಕಿಸ್ತಾನ ಹೇಳ್ಕೊಂಡಿದೆ. ಆದರೆ ಆ ಅಣ್ವಸ್ತ್ರಗಳನ್ನು ತಗೊಂಡು ಸೌದಿ ಪಾಪ ಯಾರ ವಿರುದ್ಧ ಅದನ್ನು ಬಳಸಬೇಕು? ಹಾಗಂತ ಇಲ್ಲಿ ಪಾಕಿಸ್ತಾನದ ಸೇನೆ
ಇದ್ದೂ ಕೂಡ ಸೌದಿ ಅರೇಬಿಯಾ ಮೇಲಿನ ದಾಳಿಗಳೇನು ನಿಂತಿಲ್ಲ. ಅವುಗಳನ್ನು ಎದುರಿಸೋದಕ್ಕೆ ಸೌದಿಗೆ ಸಾಧ್ಯ ಕೂಡ ಆಗ್ತಾ ಇಲ್ಲ. ಅಲ್ಲಿ ಅಮೆರಿಕ ಇರಾನ್ ಸಂಘರ್ಷದ ಸಂದರ್ಭದಲ್ಲಿ ಸೌದಿಯ ಮೇಲೆ ಇರಾನ್ ದಾಳಿ ಮಾಡಬಹುದು ಅಂತ ಪಾಕಿಸ್ತಾನಿ ಸೇನೆಯ ಬೆಂಬಲವನ್ನ ಸೌದಿ ಪಡ್ಕೊಳ್ತು. ಆದ್ರೆ ಇರಾನ್ ಸೌದಿ ಮೇಲೆ ದೊಡ್ಡ ಮಟ್ಟದ ದಾಳಿಗಳನ್ನೇನು ಮಾಡಲಿಲ್ಲ. ಹೀಗಾಗಿ ಪಾಕಿಸ್ತಾನ ಕೂಡ ಅಲ್ಲಿ ನೆಮ್ಮದಿಯಾಗೇ ಇತ್ತು. ಆದ್ರೆ ಈಗ ಏನಾಗಿದೆ ಅಂದ್ರೆ ಸೌದಿ ಅರೇಬಿಯಾ ಯಾವಾಗ ಯಮನ್ ಮೇಲೆ ದಾಳಿ ಮಾಡಿಸ್ತೋ ಹೌತಿಗಳು ಅದಕ್ಕೆ ಪ್ರತೀಕಾರ ಹೇಳೋದಕ್ಕೆ ಸಿದ್ಧ ಆಗಿದ್ದಾರೆ. ಅವರ ದಾಳಿಗಳು ತೀವ್ರವಾದ್ರೆ ಅದನ್ನು ಪಾಕಿಸ್ತಾನ ಎದುರಿಸಬೇಕಾಗಿ ಬರುತ್ತೆ, ತಡಿಬೇಕಾಗಿ ಬರುತ್ತೆ. ಹೌತಿಗಳ ವಿರುದ್ಧ ದಾಳಿ ಕೂಡ ಮಾಡಬೇಕಾಗಿ ಬರುತ್ತೆ. ಆ ಯುದ್ಧವನ್ನ ಪಾಕಿಗಳು ನಿಲ್ಲಿಸಬೇಕು. ಮಜಾ ಅಂದ್ರೆ ಆಪರೇಷನ್ ಸಿಂಧೂರ್ ಸಂದರ್ಭದಲ್ಲಿ ಭಾರತ ಮಾಡಿದ ಸಣ್ಣ ಪ್ರಮಾಣದ ದಾಳಿಯನ್ನು ಕೂಡ ನಿಯಂತ್ರಿಸೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗಲಿಲ್ಲ. ನಮ್ಮ ಮಿಸೈಲುಗಳನ್ನು ಬಿಡಿ, ಡ್ರೋನ್ಗಳನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ಕೂಡ ಸಾಧ್ಯ ಆಗದ ಪಾಕಿಸ್ತಾನ ಮತ್ತವರಿಗೆ ಚೈನಾ ಕೊಟ್ಟಿರೋ HQ-9ಗಳು ಸೌದಿ ಅರೇಬಿಯಾದಲ್ಲಿ ಏನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ? ಅಲ್ಲಿ ಚೈನಾದ ಏರ್ ಡಿಫೆನ್ಸು ವಿಮಾನಗಳನ್ನು ಇಟ್ಕೊಂಡು ಪಾಕಿಸ್ತಾನ ಯಮನ್ನ ಹೌತಿಗಳನ್ನ ಕಂಟ್ರೋಲ್ ಮಾಡೋದಕ್ಕಾಗತ್ತಾ? ಗೆಳೆಯರೆ, ಸೌದಿ ಅರೇಬಿಯಾದ ಬಳಿ ಅಮೆರಿಕದ ಏರ್ ಡಿಫೆನ್ಸ್ ಇದ್ದು ಕೂಡ ಹೌತಿ ದಾಳಿಗಳನ್ನ ನಿಯಂತ್ರಿಸೋದಕ್ಕೆ ಅವರಿಗೆ ಕಷ್ಟ ಆಗುತ್ತೆ. ಯಾಕೆಂದ್ರೆ ಯಮನ್ ಹಾಗೂ ಸೌದಿಯ ನಡುವಿನ ದೂರ ಕಡಿಮೆ. ಹೌತಿಗಳು ಒಂದೇ ಸಮಕ್ಕೆ ಮಿಸೈಲ್ ಮತ್ತು ಡ್ರೋನ್ ದಾಳಿಗಳನ್ನ ಮಾಡ್ತಾ ಹೋಗ್ತಾರೆ. ಕ್ರೂಸ್ ಬ್ಯಾಲಿಸ್ಟಿಕ್ ಮಿಸೈಲುಗಳ ಜೊತೆಗೆ ಡ್ರೋನುಗಳು ಏಕಕಾಲಕ್ಕೆ ಬರುತ್ತವೆ. ಹೀಗಾದಾಗ ಅಲ್ಲಿನ ಏರ್ ಡಿಫೆನ್ಸ್ಗೆ ಬೇರೆ ಬೇರೆ ಎತ್ತರದಲ್ಲಿ ಏಕಕಾಲಕ್ಕೆ ಬರುವ ಆಬ್ಜೆಕ್ಟ್ಗಳನ್ನ ಐಡೆಂಟಿಫೈ ಮಾಡೋದು ಮತ್ತು ಅವುಗಳನ್ನ ನ್ಯೂಟ್ರಲೈಸ್ ಮಾಡೋದು ಕಷ್ಟ ಆಗುತ್ತೆ. ಡ್ರೋನ್ ಮತ್ತು ಕ್ರೂಸ್ ಮಿಸೈಲುಗಳು ಕಡಿಮೆ ಎತ್ತರದಲ್ಲಿ ಹಾರೋದ್ರಿಂದ ಅವುಗಳನ್ನ ಏರ್ ಡಿಫೆನ್ಸ್ ಗುರುತಿಸಿ ತಕ್ಷಣ ಪ್ರತಿದಾಳಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಹೌತಿಗಳು ಕಡಿಮೆ ಬೆಲೆಯ ಆಯುಧಗಳನ್ನು ಬಳಸ್ತಾ ಇದ್ದಾರೆ. ಅವುಗಳನ್ನು ನ್ಯೂಟ್ರಲೈಸ್ ಮಾಡೋದಕ್ಕೆ ಥಾಡ್, ಪ್ಯಾಟ್ರಿಯಾಟ್ ಬಳಸಿದ್ರೆ ಆರ್ಥಿಕವಾಗಿ ಸೌದಿಗೆ ಹೆಚ್ಚು ನಷ್ಟ ಕೂಡ ಉಂಟಾಗುತ್ತೆ. ಹೀಗೆ ನಾನಾ ಕಾರಣಗಳಿಂದ ಅಮೆರಿಕದ ಆಯುಧಗಳಿದ್ದು ಸೌದಿ ಕೈಚೆಲ್ಲೋ ಪರಿಸ್ಥಿತಿ. ಇಂಥ ಸಂದರ್ಭದಲ್ಲಿ ಹೌತಿಗಳನ್ನು ನಿಯಂತ್ರಿಸಬೇಕು ಅಂದರೆ ಅವರ ಮೇಲೆ ನುಗ್ಗಿ ಹೊಡಿಬೇಕು, ಯಮನ್ ಮೇಲೆ ಯುದ್ಧ ಘೋಷಣೆ ಆಗಬೇಕು, ಅವರ ಆಯುಧಗಳ ದಾಸ್ತಾನನ್ನು ನಾಶ ಮಾಡಬೇಕು, ಇರಾನ್ನಿಂದ ಸಹಾಯ ಸಿಗದ ಹಾಗೆ ನೋಡ್ಕೋಬೇಕು. ಅದನ್ನು ಮಾಡೋದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗತ್ತಾ? ಈ ಬಡ್ಡಿ ಮಕ್ಕಳು ಎಷ್ಟು ನಯವಂಚಕರು ಅಂದ್ರೆ ಹೌತಿಗಳನ್ನ ಎದುರಿಸೋದಕ್ಕೆ ಸೌದಿ ಅರೇಬಿಯಾದಿಂದ ಹಣ ತಗೊಂಡು ಬಾಡಿಗೆ ಸೈನಿಕರನ್ನೇನೋ ಕಳುಹಿಸಿಕೊಟ್ಟಿದ್ದಾರೆ. ಆದ್ರೆ 2015ರಲ್ಲೇ ಇದೇ ಪಾಕಿಸ್ತಾನದ ಸಂಸತ್ತು ಯಮನ್ನಲ್ಲಿ ನುಗ್ಗಿ ಯಾವುದೇ ಕಾರ್ಯಾಚರಣೆಯನ್ನ ನಡೆಸಬಾರದು ಅನ್ನೋ ನಿರ್ಣಯವನ್ನ ಅಂಗೀಕರಿಸಿದೆ. ಸೊ ಪಾಕಿಸ್ತಾನ ಯಮನ್ನ ಗಡಿ ದಾಟಿ ಒಳಗೆ ಹೋಗೋದಿಲ್ಲ. ಇನ್ನವರು ಸೌದಿಯನ್ನ ಕಾಪಾಡೋದಾದ್ರೂ ಹೇಗೆ? ಆದರೂ ಸೌದಿ ಅರೇಬಿಯಾ ಇವರನ್ನ ನಂಬುತ್ತಾ ಇದೆ. ಇನ್ನೀಗ ಪಾಕಿಸ್ತಾನಕ್ಕೆ ನೋಡ್ರಿ ಎಂಥ ಅದೃಷ್ಟ ಒಲಿದು ಬಂದಿದೆ ಅಂದ್ರೆ ಚೈನಾಗೆ ಕೊಡೋದಿಕ್ಕೆ ಹಣ ಬೇಕಲ್ಲ, ಅದನ್ನ ಯಾರು ಕೊಡಬೇಕು? ಸೌದಿ ಅರೇಬಿಯಾ ಮೇಲೆ ಯಮನ್ ದಾಳಿ ಮಾಡ್ತಾ ಇರೋ ಸಂದರ್ಭದಲ್ಲಿ ಪಾಕಿಸ್ತಾನ 2ನೇ ರೌಂಡ್ ವ್ಯಾಪಾರವನ್ನ ಶುರು ಮಾಡ್ಕೊಳ್ಳೋದಕ್ಕೆ ಸಿದ್ಧ ಆಗ್ತಾ ಇದೆ. ಯಮನ್ನ ದಾಳಿಗಳ ವಿರುದ್ಧ ಮತ್ತಷ್ಟು ಸೇನೆ, ಮತ್ತಷ್ಟು ಆಯುಧಗಳನ್ನ ಪಾಕಿಸ್ತಾನ ಸೌದಿಗೆ ಕೊಡೋದು, ಅದಕ್ಕೆ ಪ್ರತಿಯಾಗಿ ಚೈನಾದ ಸಾಲ ತೀರಿಸೋದಕ್ಕೆ ಬೇಕಾಗುವ ಹಣವನ್ನ ಸೌದಿ ಪಾಕಿಸ್ತಾನಕ್ಕೆ ಕೊಡೋದು. ಈ ಮೂಲಕ ಪಾಕಿಸ್ತಾನವನ್ನ ಸಾಲದ ಸುಳಿಯಿಂದ ತಾತ್ಕಾಲಿಕವಾಗಿ ಸೌದಿ ಅರೇಬಿಯಾ ಕಾಪಾಡಬೇಕು. ಅವರು ಕೊಡ್ತಾರೆ, ಅನುಮಾನನೇ ಬೇಡ. ಅದಕ್ಕೆ ಹೇಳಿದ್ದು ಒಳ್ಳೆ ಟೈಮಲ್ಲಿ ಹುಟ್ಟಿದ್ದಾರೆ ಬಡ್ಡಿ ಮಕ್ಕಳು. ಇಲ್ಲಿ ಬಡ್ಡಿ ಮಕ್ಕಳು ಅನ್ನೋದು ಬೈಹುಳ ಅಲ್ಲ ಕಣ್ರಿ. ಸಾಲ ಮಾಡಿ ಮಾಡಿ ಬರೀ ಬಡ್ಡಿನೇ ತನ್ನ ಮುಂದಿನ ತಲೆಮಾರುಗಳಿಗೆ ಹೋರಿಸುವ ದೇಶದ ಮಕ್ಕಳನ್ನ ಬೇರೆ ಇನ್ನೇನಂತ ಕರೆಯೋದು ಅಲ್ವೇ? ಇದು ಗೆಳೆಯರೆ ಯಮನ್ ಹೌತಿಗಳು ಸೌದಿ ಅರೇಬಿಯಾದ ಮೇಲೆ ದಾಳಿ ಮಾಡ್ತಾ ಇರೋದು ಮತ್ತು ಅದರಿಂದ ಪಾಕಿಸ್ತಾನದ ಸಾಲದ ಬಾಗಿಲು ತೆಗೆಯೋದಕ್ಕಿರುವ ಸಾಧ್ಯತೆಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.